ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿನ. ರಿಯಾಲಿಟಿ ಶೋಸ್ ಒಂದು ಮೌನ ಅವಕಾಶ, ಒಂದು ಮೌನ ಉಪಾಯ ಮತ್ತು ಒಂದು ಮೌನ ಉರುಳು. ಬಹುಶಃ ನಾವೆಲ್ಲರೂ ರಿಯಾಲಿಟಿ ಶೋಸ್ನ ನೋಡೇ ಇರ್ತೀವಿ. ನಮ್ಮ ಟಿ ವಿ ಚಾನೆಲ್ಗಳಲ್ಲಿ ಒಂದಲ್ಲ ಒಂದು ಚಾನೆಲ್ನಲ್ಲಿ ಒಂದಲ್ಲ ಒಂದು ದಿವಸ, ವರ್ಷದ 365 ದಿವಸನೂ ನಡೀತಿರೋಂಥ ಒಂದು ಈವೆಂಟ್, ಕಾಮನ್ ಈವೆಂಟ್ ಯಾವುದಪ್ಪ ಅಂದರೆ ನಮ್ಮ ಧಾರಾವಾಹಿಗಳನ್ನು ಬಿಟ್ಬಿಟ್ರೆ ಅದು ರಿಯಾಲಿಟಿ ಶೋಸ್. ಈ ರಿಯಾಲಿಟಿ ಶೋಸಲ್ಲಿ ಒಂದು 3 ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಇರ್ತಾರೆ. ಒಂದು ರಿಯಾಲಿಟಿ ಶೋ ನಡೆಸ್ಕೊಡ್ತಿರೋರು, ಆರ್ಗನೈಸರ್ಸ್. ಎರಡನೇದು ಅದರಲ್ಲಿ ಭಾಗವಹಿಸೋರು, ಪಾರ್ಟಿಸಿಪೆಂಟ್ಸ್. ಮೂರನೇದು ಅದನ್ನು ನೋಡೋರು, ವ್ಯೂಯರ್ಸ್. ಈ 3 ಜನ ಕೂಡ ತಮ್ಮದೇ ಆದ ರೀತಿಯಲ್ಲಿ ರಿಯಾಲಿಟಿ ಶೋಗಳ ಸಕ್ಸಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೇ ಇರ್ತೀವಿ. ಹೇಗೆ, ಅದರಿಂದ ಯಾರಿಗೆ ಏನು ಅನುಕೂಲ ಆಗುತ್ತೆ, ಅದರಿಂದ ಯಾರಿಗೇನು ಅನಾನುಕೂಲ ಆಗುತ್ತೆ ಎಲ್ಲನೂ ಈ ಒಂದು ಎಪಿಸೋಡಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಅಂದ್ಕೊಳ್ತೀವಿ, ಇದೊಂದು ಶೋ, ಒಂದು ಬಿಗ್ ಬಾಸನ್ನೇ ಒಂದು ಉದಾಹರಣೆಗೆ ಇಟ್ಕೊಳ್ಳೋಣ. ಒಂದು 5 ನಿಮಿಷ ನೋಡೋಣ ಇವತ್ತು ಬಿಗ್ ಬಾಸ್ ಅಂದ್ಬಿಟ್ಟು ಅಂತ ಟಿ ವಿ ಮುಂದೆ ಕೂತ್ಕೋತೀವಿ. ಅದು ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. 1 ಗಂಟೆ ಅನ್ನೋದು ಸಲೀಸಾಗಿ ಕಳೆದು ಬಿಡುತ್ತೆ ಅಲ್ವೇ? ಈ ಅನುಭವ ನನಗಂತೂ ಆಗಿದೆ, ನಿಮಗೂ ಆಗಿದ್ದರೆ ತಪ್ಪೇನಿಲ್ಲ. ಯಾಕೆಂದರೆ ಈ ರಿಯಾಲಿಟಿ ಶೋಗಳ ಸೈಕಾಲಜಿನೇ ಹಾಗೆ, ನಮ್ಮನ್ನು ಸೆರೆ ಹಿಡಿಯತ್ತೆ, ನಮ್ಮನ್ನು ಎಮೋಷನ್ಸ್ ಅನ್ನೋ ಒಂದು ಜಾಲದಲ್ಲಿ ನಮ್ಮನ್ನು ಕಟ್ಟಿ ಹಾಕತ್ತೆ, ನಮಗೆ ಕನಸುಗಳನ್ನು ಹಂಚತ್ತೆ. ನಮಗೆ ಕನಸುಗಳು ಬೇಕು, ಎಮೋಷನ್ಸು ಬೇಕು, ಅದು ನಮಗೆ ಪೂರೈಸುತ್ತೆ. ಆದ್ದರಿಂದ ಬಹಳಷ್ಟು ಸಲ ಅದನ್ನು ನೋಡೋದಕ್ಕೆ ಎಷ್ಟು ನಿಮಿಷ ನಾವು ತೊಗೊಂಡ್ವಿ ಅನ್ನೋದರ ಬಗ್ಗೆ ನಮ್ಗೆ ಅದ್ರ ಕಡೆ ಗಮನನೇ ಇರಲ್ಲ. ಆರ್ಗನೈಸರ್ಸ್ಗೆ ಅವರ ಪ್ರಕಾರ ನೋಡೋಕ್ಕೆ ಹೋದರೆ ಅವ್ರಿಗದು ರಿಯಾಲಿಟಿ ಶೋ ಒಂದು ಬಿಸ್ನೆಸ್, ಹಣ ಮತ್ತು ಹೆಸರು ಮಾಡೋಕ್ಕೆ. ಸಾಕಷ್ಟು ಎರಡೂ ಅವ್ರಿಗೆ ಲಭ್ಯ ಆಗತ್ತೆ. ಹಣನೂ ಮಾಡ್ತಾರೆ, ಹೆಸರು ಮಾಡ್ತಾರೆ. ಯಾಕೆಂದರೆ ನಾವು ನೋಡೋರಂತೂ ನಿಲ್ಲಿಸೋದೇ ಇಲ್ಲ, ಬೈಕೊಂಡಾದ್ರೆ ನೋಡ್ತಾನೇ ಇರ್ತೀವಿ. ಸೊ ಅವ್ರಿಗದು ಆಲ್ಮೋಸ್ಟ್ ಗ್ಯಾರಂಟೀಡ್ ಅನ್ನೋ ಥರ ಅವ್ರಿಗಿರುತ್ತೆ. ಇನ್ನು ಪಾರ್ಟಿಸಿಪೆಂಟ್ಸ್ ಬಗ್ಗೆ ನೋಡೋಣ. ಯಾತಕ್ಕೆ ಜನ ರಿಯಾಲಿಟಿ ಶೋಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ? ಈಗ ನಡೀತಿರೋ ಬಿಗ್ ಬಾಸಿಂದ ಕೆಲವು ಎಪಿಸೋಡ್ಗಳಿಂದ ನಮ್ಗೆ ಗೊತ್ತಾಯಿತು, ಆರ್ಟಿಸ್ಟ್ಗಳು ಚಾನೆಲ್ ಹಿಂದೆ ಬೀಳ್ತಾರಂತೆ. ನನಗೊಂದು ಚಾನ್ಸ್ ಕೊಡಿ, ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿಕೊಂಡು ಹೋದವ್ರ 2-3 ಜನದ ಬಗ್ಗೆ ಹೆಸರುಗಳು ಬೇಡ, ನಿಮಗೂ ಗೊತ್ತು, ನನಗೂ ಗೊತ್ತು. ಆ ರೀತಿ ಕೇಳ್ಕೊಂಡು ಹೋಗಿದ್ದಾರೆ ಅಂತನೋ ಒಂದು ಅನುಮಾನ ಯಾವುದಿತ್ತೋ ಅದು ನಿಜವಾಗ್ಲೂ ಅದು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೊಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು. ಯಾತಕ್ಕೆ ಜನ ನನ್ನದಲ್ಲಿ ಪಾರ್ಟಿಸಿಪೇಟ್ ಆಗಬೇಕು ಅಂತ ಆಸೆ ಪಡ್ತಾರೆ? ಅವ್ರಿಗೆ ಪಾರ್ಟಿಸಿಪೆಂಟ್ಸ್ಗೆ ಬಹಳ ಉಪಯೋಗಗಳಿವೆ. ಅವ್ರಿಗೆ ಅವರ ಪ್ರತಿಭೆಯನ್ನು ಪ್ರದರ್ಶಿಸೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಜನರಿಗೆ ಹತ್ತಿರ ಆಗೋಕ್ಕೆ ಒಂದು ಒಳ್ಳೆಯ ಅವಕಾಶ. ಅವರ ಮುಂದೆ ಕೆರಿಯರ್ಗೆ ಚಾನ್ಸಸ್ ಇದರಿಂದ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಅದಕ್ಕೆ ಅದರದ್ದೇ ಆದ ಒಂದು ಹಿಸ್ಟರಿ ಕೂಡ ಇದೆ. ಸೊ ಅದೊಂದು ಆಸೆ ಕೂಡ ಜನಗಳಿಗಿದೆ. ಆದ್ದರಿಂದ ತುಂಬ ಜನ ನಾನು ಈ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಪಡ್ತಾರೆ.
ಈ ಹಾಡು ರಿಯಾಲಿಟಿ ಶೋಗೂ ಅದೇ ಸರಿಗಮ ಬರುತ್ತಲ್ಲ, ಅದರಲ್ಲೂ ಅಷ್ಟೇ ಪಾರ್ಟಿಸಿಪೆಂಟ್ಸ್ಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಅವಕಾಶಗಳನ್ನು ಪಡೆದಿದ್ದಾರೆ. ಬಹಳ ಸಂತೋಷ. ಹೊಸ ಪ್ರತಿಭೆಗಳು ಬರಬೇಕು, ನಮ್ಮನ್ನು ರಂಜಿಸಬೇಕು. ಎಷ್ಟು ಹಳೆ ನೀರು ಮುಖ್ಯವೋ ಹೊಸ ನೀರು ಅಷ್ಟೇ ಮುಖ್ಯ ನಮ್ಮ ಪ್ರೇಕ್ಷಕ ವರ್ಗಕ್ಕೆ ಅಲ್ವೇ. ಆದರೆ ಈ ಪಾರ್ಟಿಸಿಪೆಂಟ್ಸ್ಗೆ ಕೆಲವು ತೊಂದರೆಗಳೂ ಇವೆ. ಏನು ಮುಖ್ಯವಾದ ತೊಂದರೆ ಏನಪ್ಪ ಅಂತಂದರೆ, ಎಷ್ಟು ಬೇಗನೆ ಅವರು ನಮಗೆ ಹತ್ತಿರ ಆಗಿಬಿಡ್ತಾರೋ ಅಷ್ಟೇ ಬೇಗನೆ ನಮ್ಮಿಂದ ದೂರನೂ ಆಗಿಬಿಡ್ತಾರೆ. ಕ್ಯಾಮ್ರಾ ಆಫ್ ಆದಮೇಲೆ ನಾಟಕ ಮುಗೀತು. ಆ ಎಪಿಸೋಡ್ ಮುಗಿದ ಮೇಲೆ ಅಥವಾ ಆ ಒಂದು ಪೋರ್ಷನ್ ಮುಗಿದ ಮೇಲೆ ಅವರು ಸರಿದ್ರು. ಹೊಸ ಹೀರೋಗಳು ಹುಟ್ಕೊತಾರೆ, ಹೊಸ ಹೀರೋಯಿನ್ಗಳು ಹುಟ್ಕೊತಾರೆ. ನಾವು ಪ್ರೇಕ್ಷಕರು ಹಳಬರನ್ನು ಮರೆತು ಹೊಸಬರ ಹಿಂದೆ ಹೋಗ್ತೀವಿ. ಸೊ ಎಷ್ಟೋ ಜನಕ್ಕೆ ಅವ್ರಿಗೆ ಸಿಕ್ಕ ಖ್ಯಾತಿ ಬಹಳ ಕ್ಷಣಿಕ ಆಗಿಬಿಡುತ್ತೆ. ಕೆಲವು ಜನ ಪಾರ್ಟಿಸಿಪೇಟ್ ಮಾಡಿದವರು ಅವರ ಜೀವನ ದುರಂತದಲ್ಲಿ ಕೂಡ ಅಂತ್ಯ ಆಗಿಬಿಟ್ಟಿದೆ. ಬೇಜಾರಾಗತ್ತೆ. ಆದರೆ ಫೇಮ್ನ ಯಾರಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬರಲ್ವೋ, ಮತ್ತು ಈ ಒಂದು ಕ್ಷಣಿಕ ಫೇಮ್ ಮತ್ತು ತಮ್ಮ ರಿಯಾಲಿಟಿ ಬೇರೆ ಬೇರೆ ಅಂತ ಯಾರು ಅಂದ್ಕೊಳ್ಳಲ್ವೋ ಅವರು ತೊಂದರೆಗೆ ಒಳಗಾಗ್ತಾರೆ. ನಮ್ಗೆ ಅದರಿಂದ ಸ್ವಲ್ಪ ಬೇಜಾರು ಆಗುತ್ತೆ. ಸೊ ಈ ರೀತಿ ಪಾರ್ಟಿಸಿಪೆಂಟ್ಸ್ಗೆ ಅವಕಾಶಗಳು ಇವೆ, ಅದಕ್ಕೆ ಆದ ತೊಂದರೆಗಳು ಅವ್ರಿಗಿವೆ. ಅದೆಲ್ಲ ಅರ್ಥೇ ಬರ್ತಾರವರು. ಇನ್ನು ಮೂರನೇ ಪಾರ್ಟ್ನರ್ ಬಗ್ಗೆ ಮಾತಾಡೋಣ. ಪ್ರೇಕ್ಷಕ ವರ್ಗ, ವ್ಯೂಯರ್ಸ್, ನಾವುಗಳು. ನಾವು ಯಾಕೆ ರಿಯಾಲಿಟಿ ಶೋ ನೋಡೋಕ್ಕೆ ಅಷ್ಟು ಇಷ್ಟಪಡ್ತೀವಿ? ಕೆಲವು ಕಾರಣಗಳು ಬಹಳ ಮುಖ್ಯ. ಇದನ್ನು ಆರ್ಗನೈಸರ್ಸು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬೇಸಿಕಲಿ ವಿ ಆರ್ ಎಮೋಷನಲ್ ಪೀಪಲ್. ಸೊ ರಿಯಾಲಿಟಿ ಶೋಗಳಲ್ಲಿ ಅದಕ್ಕೆ ಎಮೋಷನ್ನ ವೈಭವೀಕರಿಸ್ತಾರೆ. ಅದು ಕೋಪನೇ ಇರ್ಬೋದು, ಜಗಳನೇ ಇರ್ಬೋದು, ಪ್ರೀತಿನೇ ಇರ್ಬೋದು, ಮುನಿಸೇ ಇರ್ಬೋದು, ಸಂತೋಷನೇ ಇರ್ಬೋದು. ಯಾವಾಗ ಆ ಪಾರ್ಟಿಸಿಪೆಂಟ್ಸ್ ಅದನ್ನು ತೋರಿಸ್ತಾರೋ ಅವರಲ್ಲಿ ನಮ್ಮನ್ನು ನಾವು ಕಾಣ್ತೀವಿ. ಅವರ ಕೋಪ ನಮ್ಮ ಕೋಪ ಆಗಿಬಿಡುತ್ತೆ, ಅವರ ಸಂಕಟ ನಮ್ಮ ಸಂಕಟ ಆಗಿಬಿಡುತ್ತೆ ಅಲ್ವೇ. ಇನ್ನೊಂದು ನಮಗೇನು ಅದು ಉತ್ತೇಜನ ಕೊಡುತ್ತೆ ಅಂತಂದರೆ, ನಮ್ಮ ಫೇಮಸ್ ನಟ ನಟಿಯರಿರ್ಬೋದು, ಅಥವಾ ಯಾರು ಸೆಲಿಬ್ರಿಟೀಸ್ ಅಂತಂತೀವೋ, ಅಥವಾ ಯಾರು ಕಾಮನ್ ಮ್ಯಾನ್, ಅವರುಗಳು ತುಂಬ ಜನ ಬರ್ತಾರೆ. ಬರೀ ಬಿಗ್ ಬಾಸಲ್ಲಿ ಬರೀ ಸ್ಟಾರ್ಸೇ ಅಲ್ಲ, ಕಾಮನ್ ಮ್ಯಾನ್ಗಳು ಬಹಳಷ್ಟು ಜನ ಬಂದೋಗಿದ್ದಾರೆ. ಈ ಸರಿಗಮ ಅಂಥದ್ರಲ್ಲಿ ಬರುವಾಗ ಎಲ್ಲರೂ ಸಾಮಾನ್ಯ ಮನುಷ್ಯರೇ ಆಗಿರ್ತಾರೆ. ಅವರು ತೋರಿಸೋ ಟ್ಯಾಲೆಂಟಲ್ಲಿ ನಮ್ಮ ಟ್ಯಾಲೆಂಟನ್ನು ನಾವು ಗುರುತಿಸ್ಕೊತೀವಿ. ಉದಾಹರಣೆಗೆ, ಬಹಳ ಜನಕ್ಕೆ ಹಾಡು ಹೇಳೋದು ಇಷ್ಟ. ಯಾವಾಗ ಸರಿಗಮ ಅಂತ ಕಾರ್ಯಕ್ರಮದಲ್ಲಿ ಒಬ್ಬ ಒಳ್ಳೆಯ ಹಾಡು ಹೇಳ್ತಾರೋ ಆ ಹಾಡುಗಾರರಲ್ಲಿ ನಮ್ಮನ್ನು ನಾವು ಕಾಣ್ಕೊತೀವಿ. ಅವ್ರು ಹೇಳೋ ಹಾಡು, ಅವ್ರು ಹೇಳಿದ ರೀತಿ ನಮಗೆ ಬಹಳ ಇಷ್ಟ ಆಗುತ್ತೆ. ಬಹುಶಃ ನಮ್ಮಲ್ಲಿ ಅದೇ ರೀತಿ ಹೇಳೋಕ್ಕೆ ನಾವು ಆ ಶೋ ಆದಮೇಲೆ ಪ್ರಯತ್ನನೂ ಪಟ್ಟಿರ್ತೀವಿ, ತಪ್ಪೇನಿಲ್ಲ. ಸೊ ನಮ್ಮ ಟ್ಯಾಲೆಂಟಲ್ಲಿ ಏನಿದೆ ಅನ್ನೋದನ್ನು ನಮಗೆ ಪರಿಚಯಿಸೋದು ಈ ರಿಯಾಲಿಟಿ ಶೋ ನಮಗೆ ಅದು ಪರಿಚಯಿಸುತ್ತೆ. ಅದು ಬಹಳ ಒಳ್ಳೆಯದೇನೇನೆ. ನಮ್ಮಲ್ಲಿ ಸಾಕಷ್ಟು ಜನ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಅವಕಾಶಗಳು ಸಿಗದೇ ಇರ್ಬೋದು, ಆದರೆ ಟ್ಯಾಲೆಂಟ್ಗೆ ಎಂದೂ ಬರ ಇಲ್ಲ. ಆಲ್ಮೋಸ್ಟ್ 10% ಅಷ್ಟು ಸಮಯನ ನಮ್ಮ ಕನಸುಗಳ ಜೊತೆ ಈಜಾಡೋದಕ್ಕೆ ನಮಗೆ ನಾವೇ ಅವಕಾಶ ಮಾಡಿಕೊಟ್ಬಿಡ್ತೀವಿ ಮತ್ತು ನಮ್ಮ ರಿಯಾಲಿಟಿಯಿಂದ ನಾವು ದೂರ ಆಗಿಬಿಡ್ತೀವಿ. ಇದು ರಿಯಾಲಿಟಿ ಶೋ ನಮಗೆ ಕೊಡುವಂಥ ಬಹಳ ದೊಡ್ಡ ಡೇಂಜರ್. ಇದರ ಬಗ್ಗೆ ನಮಗೆ ಎಷ್ಟು ಮಟ್ಟಿಗೆ ಗಮನ ಇರುತ್ತೆ ಅಷ್ಟು ಒಳ್ಳೆಯದು. ಮಿತ್ರರೇ, ಹಾಡು ಹರಟೆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಆಕ್ಸಿಜನ್. ಇದೇ ರೀತಿ ಮುಂದಿನ ಹರಟೆ ಚಾನಲಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ
ನಮಸ್ಕಾರ.